ಇಬ್ರು ರೊಮ್ಯಾಂಟಿಕ್ ಆಗಿ ಲವ್ ಮಾಡೋದಾ ಅದರ್ವೈಸ್? ಇಲ್ಲ 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 ಫಸ್ಟ್ ಶಾಟ್ ಸಿನಿಮಾದ ಒಂದು ಮುಖ್ಯವಾದಂಥ ಸನ್ನಿವೇಶ ಅದು. ಸಿನಿಮಾದ ತುಂಬ ಕ್ರೂಷಿಯಲ್ ಪಾರ್ಟ್ ಅದು. ಸೊ ದ್ಯಾಟ್ ವಾಸ್ ಮೈ ಫಸ್ಟ್ ಶಾಟ್ ವಿತ್ ದರ್ಶನ್ ಸರ್. ಅದೇ ಟ್ರಿಕ್ಕಿ ಇದ್ದಿದ್ದು. ನಾನು ಅಲ್ಲಿ ಗೆದ್ದೆ ಅಂದರೆ ಬೇರೆದು ಯಾವುದೂ ನನಗೆ ಕಷ್ಟ ಆಗ್ತಾ ಇರಲಿಲ್ಲ. ಸೊ ಅಲ್ಲಿ ಹಿ ಮೇಡ್ ಮಿ ಕಂಫರ್ಟೇಬಲ್ ಸೊ ದ್ಯಾಟ್ ಐ ಕುಡ್ ವಿನ್ ದೆ. ಯಾ. ನಿಮ್ಗೆ ಏನಾದರೂ ಟಿಪ್ಸ್ ಏನಾದರೂ ಹೇಳ್ಕೊಟ್ರಾ? ಬಿಕಾಸ್ ನಿಮ್ಮದು ಮೊದಲನೇ ಸಿನಿಮಾ, ಬಿಕಾಸ್ ಈಗ ಕಾಟೇರ ಸಿನಿಮಾ ಅಂತ ಅಂದಾಗ ಅದರಲ್ಲಿ ರಾಧನಾಗೆ ತುಂಬ ಅವರು ಟಿಪ್ಸ್ ಕೊಟ್ಟಿದ್ರು, ತುಂಬ ಅಂದರೆ ಹೇಳ್ಕೊಡ್ತಾ ಇದ್ರಂತೆ ಅವರಿಗೆ ಹೇಗೆ ಮಾಡಬೇಕು ಅಂದರೆ. ಅಫ್ಕೋರ್ಸ್ ದರ್ಶನ್ ಸರ್ ಇದ್ದಾಗ ಆಪೋಸಿಟ್ ಭಯ ಆಗೇ ಆಗುತ್ತೆ, ಹೇಗಪ್ಪ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಆ ಥರ ಎಲ್ಲ ನಿಮ್ಗೆ ಏನಾದರೂ ಅವರು ಹೇಳ್ಕೊಡೋ ಅಂಥದ್ದು, ಭಯ ಪಡಬೇಡ ಅನ್ನೋದು ಆ ಥರ ತುಂಬ ತುಂಬ ಅಂದರೆ ನನಗೆ ಕೆಲವು ಈ ಟೆಕ್ನಿಕಲ್ ಇಶ್ಯೂಸ್ ನನಗೆ ಗೊತ್ತಾಗ್ತಾ ಇರಲಿಲ್ಲ ಕೆಲವುದು. ಬಿಕಾಸ್ ಐ ಆಮ್ ಅ ಫ್ರೆಶರ್. ಎಷ್ಟೇ ಆದರೂ ನನ್ನ ಫ್ರೆಶರ್ ಅವ್ರಿಗೆ ಕಂಪೇರ್ ಮಾಡಿದ್ರೆ ಈ ಟೆಕ್ನಿಕಲ್ ವರ್ಡ್ಸ್ ಎಲ್ಲ ನನಗೆ ನಮ್ಮ ಸುಧಾಕರ್ ಸರ್ ಏನಾದರೂ ಒಂದು ವರ್ಡ್ ಹೇಳ್ಬಿಡೋರು, ನನಗದು ಹಾಂ 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 ಇದು ನನಗೆ ಗೊತ್ತಾಗ್ತಿರ್ಲಿಲ್ಲ. ಸೊ ದರ್ಶನ್ ಸರ್ ಅದು ಹಂಗಲ್ಲಮ್ಮ, ಅದು ಹಿಂಗೆ, ಇಲ್ಲಿ ಬನ್ನಿ, ಹಿಂಗೆ ನೋಡಿ, ಹಿಂಗೆ ಮಾಡಿ. ಸೊ ಅದನ್ನು ಅಷ್ಟು ನಿಧಾನಕವಾಗಿ ಸಮಾಧಾನದಿಂದ ಹೇಳ್ಕೊಡೋರು ನನಗೆ. ಆ್ಯಂಡ್ ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ನಾನು ಅವ್ರನ್ನ ನೋಡಿ ಕಲ್ತಿರೋದು ಜಾಸ್ತಿ. ಅವ್ರ ಫೋಕಸ್, ಅವ್ರ ಡೆಡಿಕೇಶನ್, ಒಂದೊಂದು ಸೀನ್ಗೂ ಅವ್ರು ಹಾಕ್ತಾ ಇದ್ದ ಎಫರ್ಟ್, ಅದನ್ನು ನೋಡ್ಕೊಂಡು ಕಲ್ತಿರೋದು ಜಾಸ್ತಿ ನಾನು. ಯಾ. ಸೊ ಇನ್ನು ದರ್ಶನ್ ಸರ್ ಸಿನಿಮಾ ಅಂತ ಅಂದಾಗ ರಚನಾ, ದರ್ಶನ್ ಸರ್ ಇದ್ದಾರೆ, ಓಕೆ ನಾನು ಒಪ್ಕೊಂಡ್ಬಿಡ್ತೀನಿ ಈ ಪಾತ್ರ ಅನ್ನೋರು ತುಂಬ ಜನ ಇರ್ತಾರೆ. ಸೊ ಆ ಥರ ರಚನಾ ಈ ಸ್ಕ್ರಿಪ್ಟ್ನ ಚೂಸ್ ಮಾಡ್ಕೊಂಡಿರೋದ, ಅದರ್ವೈಸ್ ಇಲ್ಲ ಈ ಪಾತ್ರದಲ್ಲಿ ಒಂದಷ್ಟು ತೂಕ ಇದೆ, ನಾನು ಈ ಪಾತ್ರವನ್ನು ಮಾಡಿದ್ರೆ ನನಗೂ ಕೂಡ ಒಂದಷ್ಟು ನೇಮ್ ಫೇಮ್ ಎಲ್ಲವೂ ಬರುತ್ತೆ, ಸೊ ಆ ಥರ ಚೂಸ್ ಮಾಡಿರೋದ ಹೇಗೆ ಏನು ಅಂತ? ದೇವ್ರ ದಯದಿಂದ ಇದರಲ್ಲಿ ಎರಡೂ ಇದೆ. ಪಾತ್ರಕ್ಕೆ ಅಷ್ಟೇ ತೂಕ ಕೂಡ ಇದೆ, ಸರ್ ಸಿನಿಮಾ ಅಂತಲೂ ಹೌದು. ಸೊ ಇದು ಎರಡೂ ಇರೋದ್ರಿಂದ ನನ್ನಷ್ಟು ಅದೃಷ್ಟ ಐ ಡೋಂಟ್ ಥಿಂಕ್. ಇಷ್ಟು ಒಳ್ಳೆ ಸಿನಿಮಾ ನನಗೆ ಸ್ಟಾರ್ಟಿಂಗಲ್ಲಿ ಸಿಗ್ತಾ ಇರೋದು ಯಾವುದೋ ಅಜ್ಜಿ ಪುಣ್ಯ ಮಾಡಿರಬೇಕು, ಅದಕ್ಕೆ ಸಿಕ್ಕಿದೆ ಅನ್ಸುತ್ತೆ. ಇನ್ನೊಂದು ಲಕ್ ಏನಂತ ಅಂದರೆ ಸ್ಯಾಂಡಲ್ವುಡಲ್ಲಿ ಒಂದು ಸೆಂಟಿಮೆಂಟ್ ಇದೆ, ಲೈಕ್ 6 ಸ್ಟಾರ್ಟ್ ಆದರೆ ಅವ್ರಿಗೆ ತುಂಬ ಲಕ್ ಇರುತ್ತೆ. ಹೀರೋಯಿನ್ಸ್ಗೆ ತುಂಬ ಲೈಕ್ ಒಂದಷ್ಟು ದಿನ ಸ್ಯಾಂಡಲ್ವುಡಲ್ಲಿ ಅವರು ಆಳ್ತಾರೆ ಅನ್ನೋದು ಕೂಡ ಒಂದು ಸೆಂಟಿಮೆಂಟ್ ಇರುವಂಥದ್ದು. ರಕ್ಷಿತಾ, ರಚಿತಾ, ರಾಧಿಕಾ, ಆಮೇಲೆ ರಮ್ಯಾ, ಎಷ್ಟು ಜನ ಬೇಕು, ರಶ್ಮಿಕಾ, ಸೊ ಎಲ್ಲರೂ ಇದ್ದಾರೆ ಟೋಟಲ್ ಓವರಾಲ್ ಆಗಿ. ಸೊ ನೀವು ಈಗ ಆ ಲಿಸ್ಟ್ಗೆ ಸೇರ್ಕೊಳ್ತೀರಾ ಅಂತ ಅನ್ಸುತ್ತೆ. ನೋಡಿ, ಫಸ್ಟ್ ಸಿನಿಮಾಗೇನೆ ಒಂದಷ್ಟು ಏನೆಲ್ಲ ಕ್ರೇಜ್ಗಳು ಸಿಗಬೇಕು ಒಂದು ಹೀರೋಯಿನ್ಗೆ, ಜೊತೆಗೆ ಅಭಿಮಾನಿಗಳ ಒಂದಷ್ಟು ಅಭಿಮಾನ ಇರುತ್ತಲ್ಲ, ಅದು ಎಲ್ರಿಗೂ ಸಿಗೋದಿಲ್ಲ ಫಸ್ಟ್ ಸಿನಿಮಾಗೆ. ನಿಮ್ಗೆಲ್ಲವೂ ಸಿಗ್ತಿದೆ. ಏನು ಹೇಳೋದು, ದೊಡ್ಡ ಮಾತು ಇದು. ಬಟ್ ಅವರೆಲ್ಲ ಪ್ರೂವ್ ಮಾಡ್ಕೊಂಡಿದ್ದಾರೆ ಆಲ್ರೆಡಿ, ದೇರ್ ಆಲ್ ಲೆಜೆಂಡ್ಸ್ದೆ. ಸೊ ನಾನು ಇನ್ನೂ ಆ ಅಂಬೆಗಾಲ್ ಇಡ್ತಾ ಇದ್ದೀನಿ ಖಂಡಿತ. ಬಟ್ ಲಕ್ ಫ್ಯಾಕ್ಟರ್ ನನಗೆ ಗೊತ್ತಿಲ್ಲ, ಇರ್ಬೋದೇನೋ. ಬಟ್ ಐ ಆಮ್ ಹ್ಯಾಪಿ ದಟ್ ಐ ಆಮ್ ಗೆಟಿಂಗ್ ದಿಸ್ ಕೈಂಡ್ ಆಫ್ ಅ ರೆಸ್ಪಾನ್ಸ್ ಅಂದಾಗ ಖುಷಿ ಆಗುತ್ತೆ. ಬಟ್ ಅವ್ರ ಜೊತೆ ಈಗಲೇ ಹಾಕ್ಬಿಡೋದು, ನಾನು ನನ್ನ ಎಫರ್ಟ್ ಹಾಕ್ತೀನಿ, ಜನರು ಆಕ್ಸೆಪ್ಟ್ ಮಾಡ್ತಾರೆ ಅಂದರೆ ನನ್ನ ಅದೃಷ್ಟ. ಸೊ ನೀವು ಸೆಂಟಿಮೆಂಟ್ ಎಲ್ಲ ನಂಬ್ತೀರಾ ಅಂತ? ಸದ್ಯಕ್ಕೆ ನಂಬಿಸ್ತಾ ಇದ್ದಾರೆ. ಸೊ ನೋಡಬೇಕು, ನನ್ನ ಮೇಲೆ ಡಿಪೆಂಡ್. ನಾನು ಹೆಂಗೆ ತಗೊಂಡು ಹೋಗ್ತೀನಿ ನನ್ನ ಕರಿಯರ್ನ, ನಾನು ಎಷ್ಟು ಜೋಪಾನವಾಗಿ ಹ್ಯಾಂಡಲ್ ಮಾಡ್ತೀನಿ, ಅವ್ರು ಕೊಡ್ತಿರೋ ಪ್ರೀತಿಗೆ ನಾನು ಎಷ್ಟು ಬೆಲೆ ಕೊಡ್ತೀನಿ, ಅದ್ರ ಮೇಲೆ ಡಿಪೆಂಡ್. ಅವ್ರು ಬೆಳೆಸ್ತಾರೆ, ಬಟ್ ಅದಕ್ಕೆ ತಕ್ಕಂತೆ ನಾನು ಇರಬೇಕು, ನಾನು ನಡ್ಕೋಬೇಕು ಅಲ್ಲ. ಸೊ ಆ ರೆಸ್ಪಾನ್ಸಿಬಿಲಿಟಿ ತುಂಬ ದೊಡ್ಡದು. ಸೊ ಅದನ್ನು ಹೊತ್ಕೊಂಡು ಹೋಗ್ತೀನಿ. ಈಗ ರಚನಾ ಅವರ ಮೂಲ ಹೆಸರೇ ರಚನಾ ರಯ್ಯ, ಅದರ್ವೈಸ್ ಏನಾದರೂ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂತ ಈ ನೇಮ್ ಏನಾದರೂ ಇಟ್ಕೊಂಡು ಬಂದಿದ್ದೀರಾ? ಬಿಕಾಸ್ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕಿದ್ರೆ ಈ ಅನ್ನೋ ಒಂದು ಬಿಲೀವಿಂದ ತುಂಬ ಜನ ಆ ಹೆಸರಲ್ಲಿ ಇಟ್ಕೊಂಡು ಬರೋದು. ನನ್ನ ಮೂಲ ಹೆಸರೇ ರಚನಾ ಅಂತ, ನನ್ನ ಜಾತಕದ ಹೆಸರೇ ರಚನಾ ಅಂತ. ಬಟ್ ನನ್ನನ್ನು ಮನೆಯಲ್ಲಿ ಪ್ರೀತಿಯಿಂದ ಕರಿತಾ ಇದ್ದಿದ್ದು ಶ್ರಾವ್ಯ ಅಂತ. ಬಿಕಾಸ್ ನನ್ನ ಅಮ್ಮ ಟೀಚರ್. ನನ್ನ ಅಮ್ಮ ಸ್ಕೂಲಲ್ಲಿ ಒಂದು ಸ್ಟೂಡೆಂಟ್ ಹೆಸರು ಶ್ರಾವ್ಯ ಅಂತ ಇದ್ದಿದ್ದರಿಂದ ಅಲ್ಲಿ ಫಿಕ್ಸ್ ಆಗಿಬಿಟ್ರಂತೆ, ನನ್ನ ಮಗಳೇನಾರಾದರೆ ಇದೇ ಹೆಸರಿಡೋದು ನಾನು ಅಂತ. ಸೊ ಅಪ್ಪ ಅಮ್ಮ ಕರೆದಿರೋ ಹೆಸರು ಶ್ರಾವ್ಯ ಅಂತ. ಬಟ್ ನನ್ನ ಜಾತಕ ಅಂತ ನಮ್ಮ ಕಡೆ ಅದನ್ನು ಬಿಲೀವ್ ಮಾಡಿದ್ದಾರೆ. ಜಾತಕದ ಹೆಸರೇ ನಾವು ಏನು ಕೆಲ್ಸಕ್ಕೆ ಹೋಗ್ತೀವಿ ಅಲ್ಲಿ ಅದನ್ನ ಇಟ್ಕೊಂಡು ಹೋದ್ರೆ ಏನೋ ಒಳ್ಳೇದಾಗತ್ತೆ ಅಂತ, ಅದೊಂದು ನಂಬಿಕೆ, ಅದೊಂದು ವಾಡಿಕೆ. ಸೊ ಜಾತಕದ ಹೆಸರು ನನಗೆ ರಚನಾ ಅಂತ. ಯಾ, ದಟ್ ವಾಸ್ ಫ್ರಮ್ ರಾ. ಸೊ ಸಿನಿಮಾದಲ್ಲಿ ನಿಮ್ಮ ಫೋಟೋಸ್ ಎಲ್ಲ ನೋಡಿದಾಗ ನಮ್ಮ ಮನೆ ಮಗಳು ಥರ ಕಾಣಿಸ್ತೀರಾ. ಸೊ ಆ್ಯಕ್ಚುಲಿ ರಚನಾ ಬಂದ್ಬಿಟ್ಟು ಗೋಲ್ಡನ್ ಸ್ಪೂನ, ಅದರ್ವೈಸ್ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಂಥ ಹುಡುಗಿನ ಹೇಗೆ ಅಂತ? ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಒಬ್ಳೆ ಮಗಳು ನಾನು. ಸೊ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋದು. ಒಬ್ಳೆ ಮಗಳು ಅಂತಂದ್ರೆ ನಿಮ್ಮನ್ನ ಗೋಲ್ಡನ್ ಸ್ಪೂನ್ ಥರನೇ ಬೆಳೆಸ್ಬಿಟ್ಟಿರ್ತಾರೆ. ಬೆಳೆಸಿದಾರೇನೋ ನಿಜ, ಬಟ್ ಇಲ್ಲ ಅಷ್ಟು ನನಗೆ ಅಂದರೆ ನನ್ನನ್ನು ತಗ್ಗಿ ಬಗ್ಗಿ ಹೆಂಗೆ ಇಡೋದು ಅಂತಲೂ ತೋರಿಸ್ಕೊಟ್ಟಿದ್ದಾರೆ ಮನೆಯಲ್ಲಿ. ಸೊ ಒಬ್ಳೆ ಮಗಳಾಗಿರೋದ್ರಿಂದ ಅದೊಂದು ಇರುತ್ತೆ, ಎಲ್ರಿಗೂ ಮುದ್ದಾಗೆ ಬೆಳೆಸಿರ್ತಾರೆ. ಬಟ್ ನನ್ನ ಅಮ್ಮ ಹಂಗಲ್ಲ, ಅತಿಯಾಗಿ ಮಾಡಿದ್ರೆ ಬೀಳ್ತಾ ಇತ್ತು. ಸೊ ಭಯ ಇತ್ತು ನನಗೆ. ಸರ್ಗೆ ಯಾವತ್ತಾದರೂ ಕಾಟ ಕೊಟ್ಟಿದ್ದೀರಾ?
ಖಂಡಿತವಾಗ್ಲು ಅಯ್ಯಯ್ಯೋ ಅಮ್ಮನಿಗೆ ಟಾಸ್ಕ್. ನಾನು ಇಷ್ಟು ದೊಡ್ಡದಾಗಿ ಬೆಳೆದು ನಿಂತಿದ್ದೀನಿ ಅಂದರೆ ಅಮ್ಮ ಟಾಸ್ಕ್ ಅದು ಅಮ್ಮನಿಗೆ. ಬಿಕಾಸ್ ಅಷ್ಟು ಹಿಂಸೆ ಕೊಡೋಳು, ಅಷ್ಟು ಕಾಟ ಕೊಡೋಳು. ನಾನು ಒಬ್ಳೆ ಮಗಳು ಬೇರೆ. ನನ್ನ ಅಮ್ಮಗೆ ಪಾಪ ಸ್ಕೂಲ್ ಮುಗಿಸಿ ಮನೆಗೆ ಬರ್ಬೇಕಾದ್ರೆ ಪಕ್ಕ ಇರ್ತಾಳಲ್ವ ಮನೇಲಿ ಅನ್ನೋದೇ ಭಯ ಅವ್ರಿಗೆ. ಯಾವಾಗಲೂ ಇರ್ತಾಳಲ್ಲ, ಅವಾಗ ಫೋನೆಲ್ಲ ಇರಲಿಲ್ಲ, ಚಿಕ್ಕವಳಲ್ವ ಅವಾಗಲೂ. ಸೊ ಪಾಪ ಅಮ್ಮ ನೋಡ್ಕೊಳಕ್ಕೆ ಬಿಡೋರು, ಪಕ್ಕದ ಮನೆಯವ್ರಿಗೆಲ್ಲ ಹೇಳಿ ಅವಳೊಂದು ಹುಷಾರಾಗಿ ನೋಡ್ಕೊಳ್ಳಿ, ಅವಳೊಂದು ಹುಷಾರು. 100 ಕಾಲ್ ಮಾಡೋರು, ಇದ್ದಾಳಲ್ವಾ ಆರಾಮಾಗಿದ್ದಾಳಲ್ವಾ ಅನ್ಕೊಂಡು. ಸೊ ನಾನು ನನ್ನ ಫ್ರೆಂಡ್ಸು, ನನ್ನ ಚಿಲ್ಲರ್ ಪಾರ್ಟೀಸ್ ಜೊತೆ ಎಲ್ಲ ಸುತ್ತಾಡ್ಕೊಂಡು ಅಲ್ಲಿ ಇಲ್ಲಿ. ಸೊ ಯಾರ್ಯಾರೋ ಎಲ್ಲೋ ಹೋಗ್ಬಿಟ್ಟು ಅಲ್ಲಿ ಅವ್ರು ತಗೊಬಂದು ಮನೆಗೆ ವಾಪಸ್ ತಂದು ಬಿಟ್ಟಿರೋದೆಲ್ಲ ಇದೆ. ಸೊ ಅಷ್ಟೇ.